ಸರ್ಕಾರಿ ಶಾಲೆಗಳ ಸ್ಥಿತಿ ಸರಿಯಾಗೋದು ಯಾವಾಗ ಅನ್ನುವಂಥದ್ದು ಮೇ ಬಿ ಇನ್ನೂ ಒಂದು 5-6 ಸರ್ಕಾರ ಬಂದೋದ್ರೂ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತೀವಿ ಅಂತ ಕಾಣಿಸುತ್ತೆ. ಅಂತ ಲಜ್ಜೆಗೆಟ್ಟ ಸರ್ಕಾರಗಳು ನಾಯಕರುಗಳು ಇರುವಂತ ಕಾರಣಕ್ಕೆ ಕಟ್ಟಡ ಇರಲ್ಲ, ಇದ್ರೂ ಶಿಥಿಲಾವಸ್ಥೆಯ ಕೊಠಡಿ, ಆತಂಕದಲ್ಲೇ ಮಕ್ಕಳು ಕಲಿಯುವಂತ ಪರಿಸ್ಥಿತಿ. ಆ ಸರ್ಕಾರ ಈ ಸರ್ಕಾರ, ಆ ಪಕ್ಷ ಈ ಪಕ್ಷ, ಆ ಸಿಎಂ ಈ ಸಿಎಂ ಅಂತಲ್ಲ, ಯಾರು ಬಂದರೂ ಇದೇ ಪರಿಸ್ಥಿತಿ, ಇದೇ ದುಸ್ಥಿತಿ. ಬೀದರ್ನ ರಾಜನಾಳದಲ್ಲಿ ಮತ್ತೊಂದು ಸಮಸ್ಯೆ ನಾವು ಇಷ್ಟು ದಿನ ತೋರಿಸ್ತಾ ಇದ್ದು, ಕಟ್ಟಡ ಇಲ್ಲ, ಶಿಕ್ಷಕರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲೊಂದು ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಇದನ್ನು ತೋರಿಸ್ತಾ ಇದ್ವಲ್ಲ. ಇದು ನೋಡಿ, ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಬೀದರ್ನ ರಾಜನಾಳದಲ್ಲಿ ಬೇರೆ ಸಮಸ್ಯೆ. ಇಲ್ಲಿ 1.80 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಆಗಿದೆ. ನೂತನ ಕಟ್ಟಡ ನಿರ್ಮಿಸಿದ್ರೂ ಕೂಡ ಬಳಕೆ ಮಾತ್ರ ಆಗ್ತಾ ಇಲ್ಲ. ಹೊಸ ಕಟ್ಟಡಕ್ಕೆ ಇನ್ನೂ ಸಿಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ. ಪ್ರಾಥಮಿಕ ಶಾಲೆ ಕಟ್ಟಡದಲ್ಲೇ ಹೈಸ್ಕೂಲ್ ಮಕ್ಕಳು ಕಲಿತಾ ಇದ್ದಾರೆ. ಕೂಡಲೇ ಕಟ್ಟಡ ಉದ್ಘಾಟಿಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಕಟ್ಟಡ ರೆಡಿ ಆಗಿದೆ, ಆದ್ರೆ ಉದ್ಘಾಟನೆ ಆಗ್ತಾ ಇಲ್ಲ. ಪ್ರತಿಷ್ಠೆಗೆ ಬಿದ್ದಿದ್ದಾರಲ್ಲಿ. ಕತ್ತಲೆ ಕೋಣೆಯಲ್ಲಿ ಪಾಠ ಕೇಳಬೇಕಾಗ್ಲತ್ತದು. ಶೌಚಾಲಯ ವ್ಯವಸ್ಥೆ ಎಲ್ಲ ಹೊರಗೆ ಹೋಗ್ಬೇಕಾಗ್ಲತ್ತದು. ಮಳೆಗಾಲದಾಗ ಕೂಡ ಹೊರಗೆ ಹೋಗಿ ಕೆಸರಾಗ ಹಂಗೆ ಹೋಗ್ಬೇಕಾಗ್ಲತ್ತದು. ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಗ್ರೌಂಡ್ ಇಲ್ಲ, ಫಿಸಿಕಲ್ ಟೀಚರ್ ಇದ್ದಾರೆ ಕೂಡ ಗ್ರೌಂಡ್ ಇಲ್ಲ ಆಟ ಆಡೋಕ್ಕೆ. 8ನೇ ತರಗತಿ ಕೊಠಡಿ ಇಲ್ಲ, ಅವ್ರು ಹೊರಗಡೆ ಕೂಡಬೇಕಾಗ್ಲತ್ತದು. ಹೊಸ ಬಿಲ್ಡಿಂಗ್ ಆಗ್ಯದ, ಆದರೂ ಕೂಡ ಯಾರು ಹೋಗ್ಕೊಡಲ್ಲ ಹೋಗ್ಯಾರ. ಪಾಠ ಕೇಳೋಕ್ಕೆ ತೊಂದರೆ ಆಗ್ಲತ್ತದು ಸರ್. ಚಿಕ್ಕ ಮಕ್ಕಳು ಡಿಸ್ಟರ್ಬೆನ್ಸ್ ಆಗ್ಲತ್ತದು. ಅದು ಹೊಸ ಬಿಲ್ಡಿಂಗ್ ಹೋಗ್ಬೇಕಲ್ಲತ್ತೋ, ಬಟ್ ಊರಾಗಿನವ್ರು ಹೋಗ್ಬಿಡಲ್ಲ ಹೋಗ್ಯಾರ. ಮೇಲಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಆದಷ್ಟು ಬೇಗ ಹೊಸ ಬಿಲ್ಡಿಂಗ್ ಹೋಗ್ಬೇಕಂತ ನಮ್ದೆಲ್ಲ ಬೇಡಿಕೆ ಅದ ಸರ್. ಫಲಿತಾಂಶ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಹೊಸ ಬಿಲ್ಡಿಂಗ್ ಹೋಗ್ಬೇಕು ಸರ್. ಪಾಠ ಕೇಳಕ್ಕೆ ಡಿಸ್ಟರ್ಬೆನ್ಸ್ ಆಗ್ಲತ್ತದು, ಗಮನ ಬೇರೆ ಕಡೆ ಹೋಗ್ಲತ್ತದು ಸರ್. ಇದು 10 ವರ್ಷ ಆಯ್ತು ಸರ್. ಪ್ರೈಮರಿ ಬಿಲ್ಡಿಂಗ್ ಅಲ್ಲಿ ಇರ್ಲತ್ತಿದ್ವಿ ನಾವು. ಸಮಸ್ಯೆ ಸರ್. ಇವಾಗ ಬಿಲ್ಡಿಂಗ್ ಆಗಿದೆ, ಬಟ್ ಹೋಗ್ಬಿಡಲ್ಲ ಹೋಗ್ಯಾರ ಸರ್ ಊರಾಗಿನ ಜನ. ಮೇಲಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಆ ಬಿಲ್ಡಿಂಗ್ ಶಿಫ್ಟ್ ಆಗ್ಬೇಕು ಸರ್. ಬಿಲ್ಡಿಂಗ್ ಇಲ್ಲ ಸರ್, ಬಿಲ್ಡಿಂಗ್ ಆಗಿದೆ ರೆಡಿ ಆದರೂ ಕೂಡ ನಮಗೆ ಕಳ್ಸಲ್ಲ ಹೊಂಟ್ರಿ ಸರ್. ಆಗ್ಲತ್ತು ಸರ್, ಆಗ್ಲತ್ತರೂ ಕೂಡ ಹಂಗೆ ಇದು ಮಾಡ್ಕೊತಾ ಇದ್ದೀವಿ ಸರ್, ಆದರೂ ಕೂಡ ಕಳ್ಸಲ್ಲ ಹೊಂಟ್ರಿ ಸರ್. ಹೌದು ಸರ್, ಡೆಸ್ಕ್ ಎಲ್ಲ ಇಟ್ಟರೆ ನಮಗೆ ಪಾಠ ಮಾಡೋ ಟೈಮಿಗೆ ಭಾಳ ತೊಂದರೆ ಆಗ್ತದೆ ಸರ್. ಆ ಕೊಡೋಕ್ಕಾಗಿ ನಮಗೆ ಇಲ್ಲಿ ಬಿಲ್ಡಿಂಗ್ ಆಗಿದೆ ಸರ್, ಅಂದರೂ ಕೂಡ ಅವ್ರು ಹೋಗ್ಬಿಡಲ್ಲ ಹೊಂಟ್ರಿ ಸರ್. ಸರ್ ಅದು ರೂಮ್ ಇಲ್ಲ ಸರ್, ನಾವು ಪ್ರೈಮರಿ ಬಿಲ್ಡಿಂಗ್ದಾಗ ಓದುತ್ತಿದ್ದೀವಿ. ಶೌಚಾಲಯ ಕೂಡ ಇಲ್ಲ, ನಾವು ಅಲ್ಲಿ ಹೊರಗೆ ಹೋಗ್ಬರ್ತೀವಿ ಸರ್. ಶೌಚಾಲಯ ಇಲ್ಲ, ಮತ್ತು ನೀರಿನ ಶುದ್ಧ ನೀರಿಲ್ಲ ಸರ್. ಇಲ್ಲಿ ಪರ್ಸೆಂಟೇಜ್ ಮಾಡ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಸರ್. ಆ ಬಿಲ್ಡಿಂಗ್ ಶಿಫ್ಟ್ ಮಾಡ್ಬೇಕು ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಎಷ್ಟು ತಿಂಗಳಾಯಿತು ಈ ಕಟ್ಟಡ ನಿರ್ಮಾಣ ಆಗಿ? ಏನು ಐಸಿಯುನಲ್ಲಿದ್ದಾರಾ ಅಧಿಕಾರಿಗಳು, ಜನಪ್ರತಿನಿಧಿಗಳು? ಸಾವು ಬದುಕಿನ ನಡುವೆ ಹೋರಾಟ, ಅದ ಕಾರಣಕ್ಕೋಸ್ಕರ ಇಲ್ಲಿ ಉದ್ಘಾಟನೆ ಆಗ್ತಾ ಇಲ್ಲ ಅಂತ? ಪೃಥ್ವಿರಾಜ್, ಎಷ್ಟೋ ಶಾಲೆಗಳಿಗೆ ಇವತ್ತು ಸ್ವಂತ ಕಟ್ಟಡಗಳಿರಲ್ಲ. ಸ್ವಂತ ಕಟ್ಟಡಗಳಿದ್ರೂ ಕೂಡ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ. ಹೀಗಾಗಿ ಮಕ್ಕಳಿಗೆ ಅನಾನುಕೂಲಗಳು ಸಾಕಷ್ಟು ಇರುತ್ತೆ. ಆದ್ರೆ ಬೀದರ್ ತಾಲೂಕಿನ ರಾಜನಾಳ ಗ್ರಾಮದಲ್ಲಿ ಸ್ವಂತ ಕಟ್ಟಡ, ಹೊಸ ಕಟ್ಟಡ ಇದ್ರೂ ಕೂಡ ಇನ್ನೂವರೆಗೂ ಮಕ್ಕಳ ಕಲಿಕೆಗೆ ಲಭ್ಯ ಆಗ್ತಾ ಇಲ್ಲ. ಈ ದುರಂತ ಅಂದ್ರೆ ಏನು, ಈಗಾಗಲೇ 2 ತಿಂಗಳ ಹಿಂದೆಯೇ ಏನು KKRDB ಅನುದಾನದಲ್ಲಿ KRDL ಅಧಿಕಾರಿಗಳು 1,80,00,000 ರೂಪಾಯಿದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿದ್ದಾರೆ. ಆದ್ರೆ ಕಟ್ಟಡ ಇನ್ನೂವರೆಗೂ ಕೂಡ ಮಕ್ಕಳ ಕಲಿಕೆಗೆ ಉಪಯೋಗ ಆಗ್ತಿಲ್ಲ. ಈ ಒಂದು ಕಾರಣಕ್ಕಾಗಿ ಕಳೆದ 10 ವರ್ಷಗಳಿಂದ ಮಕ್ಕಳು ಏನು ರಾಜನಾಳ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೊಠಡಿಗಳಲ್ಲೇ ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸ್ವಂತ ಕಟ್ಟಡ ಇರ್ಲಾರ್ದಕ್ಕ ಏನು ಇವತ್ತು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ರಾಜನಾಳ ಗ್ರಾಮಸ್ಥರದ್ದು ಇರ್ತಕ್ಕಂಥದ್ದು. ನಮಗೆ ಸಿಕ್ಕಿರೋ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಏನು 8ನೇ ತರಗತಿಯಿಂದ ಒಟ್ಟು 10ನೇ ತರಗತಿವರೆಗೆ 43 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ 43 ವಿದ್ಯಾರ್ಥಿಗಳ ಪೈಕಿ 8ನೇ ತರಗತಿ ಮಕ್ಕಳಿಗೆ ಏನು ಶಾಲೆಯ ಹೊರಾಂಗಣದಲ್ಲಿ ಇವತ್ತು ಏನು ಕಾರಿಡಾರ್ ನಲ್ಲಿ ಇವತ್ತು ಏನ್ ಕಾರಣ ಅಂತೆ ದುರ್ಗಪ್ಪ? ಇಲ್ಲಿ ಯಾವ ಕಾರಣಕ್ಕೆ ಉದ್ಘಾಟನೆ ಆಗ್ತಾ ಇಲ್ವಂತೆ? ಪೃಥ್ವಿರಾಜ್, ಅಂದ್ರೆ ಈ ಒಂದು ಕಟ್ಟಡ 2 ತಿಂಗಳ ಹಿಂದೆ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ಬಳಿಕ ಈ ಶಿಕ್ಷಣಾಧಿಕಾರಿಗಳು ಕೂಡ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗ್ರಿ ಅನ್ನೋ ಒಂದು ಮಾಹಿತಿಯನ್ನ ಏನು ಶಿಕ್ಷಕರಿಗೆ ಕೊಟ್ಟಿದ್ರಂತೆ. ಆದ್ರೆ ಅಲ್ಲಿನ ಗ್ರಾಮಸ್ಥರು ಏನು ಸಚಿವರಿಂದಲೇ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡಿಸೋಣ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲಂತೆ. ಶಿಕ್ಷಕರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊತಿದ್ರೆ, ನಮ್ಗೆ ಸಾಕಷ್ಟು ಅನಾನುಕೂಲ ಆಗ್ತಿದೆ, ಕುಡಿಯೋ ನೀರಿನ ಸೌಲಭ್ಯ ಇಲ್ಲ, ಶೌಚಾಲಯ ಸಮಸ್ಯೆ ಇದೆ, ಮತ್ತೆ ಕೊಠಡಿಗಳ ಸಮಸ್ಯೆ ಇದೆ, ಮಕ್ಕಳಿಗೆ ಕಲಿಯೋಕ್ಕೆ ಅನಾನುಕೂಲ ಆಗ್ತಾ ಇದೆ, ಫಲಿತಾಂಶ ಬೇರೆ ಏನು SLC ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ, ಮಕ್ಕಳ ರಿಸಲ್ಟ್ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಯಾಕೆ ಸಚಿವರ ಕೈಯಿಂದಲೇ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಸಚಿವರು ಉದ್ಘಾಟನೆ ಮಾಡಕ್ಕೆ ಯಾಕೆ ಮೀನಾಮೇಷ ಇದ್ದಾರೆ? ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾಕೆ ಅದನ್ನ ಬೇಗ ಉದ್ಘಾಟನೆ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಶಿಕ್ಷಕರನ್ನ ಕಾಡ್ತಿರೋದು. ಎಲ್ಲೋ ಒಂದ್ ಕಡೆ ಏನು ಸಚಿವರಿಂದಲೇ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಗ್ರಾಮಸ್ಥರು ಕೂಡ ಮುಂದಾಗಿರತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಕ್ಕಳ ಕಲಿಕೆಗೆ ಇರ್ತಕ್ಕಂಥದ್ದು ತಮ್ಮ ಮಕ್ಕಳೇ ಆ ಒಂದು ಕಟ್ಟಡದಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಇವತ್ತು ಆ
ಮಕ್ಕಳಿಗೆ ಅನಾನುಕೂಲ ಆಗ್ತಾ ಇದ್ರು ಕೂಡ ಗ್ರಾಮಸ್ಥರು ಸಚಿವರಿಂದ ಉದ್ಘಾಟನೆ ಮಾಡಿಸ್ಬೇಕಂತಂದು ದುಂಬಾಲು ಬಿದ್ದಿರೋದು ನಿಜಕ್ಕೂ ವಿಪರ್ಯಾಸ. ಮತ್ತೆ ಏನು ಆ ಒಂದು ಕಟ್ಟಡ ನಮ್ಗೆ ಬಳಕೆಗೆ ನಮ್ಮ ಬುದ್ಧಿ ಇಲ್ಲ ಬಿಡಿ, ಇಲ್ಲಿ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಧಿಕಾರಿಗಳು ಎಚ್ಚೆತ್ಕೊಂಡು ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾರ, ಕಾದ್ ನೋಡೋಣ. ಧನ್ಯವಾದ ದುರ್ಗಪ್ಪ.